ತೆರವು ಮಾಡ್ಕೊಂಡು ಬರ್ತಾ ಇದ್ದೀರಮ್ಮ, ಹೇಗೆ ಅನಿಸುತ್ತೆ ನಿಮ್ಗೆ ಓಡಾಡೋದಕ್ಕೆ? ಪರವಾಗಿಲ್ಲಮ್ಮ, ಆರಾಮ. ಮೊದಲೇಗಿತ್ತು? ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿ. ಮತ್ತು ನೀವು ಈಗ ನಿಮ್ಮ ಮನೆ ಇರೋದಲ್ಲಿ? ನಾವು ಸಂಪಂಗಿರಮ್ನಗರ. ಓಕೆ, ಅಲ್ಲೆಲ್ಲ ಫುಟ್ಪಾತ್ ಕೆಲವೊಂದು ಕಡೆ ಎಲ್ಲ ತೆರವು ಮಾಡ್ಕೊಂಡು ಬಂದಿದ್ದಾರೆ. ಹೌದು. ಆಯ್ತಮ್ಮ, ಅವಾಗ ಓಡಾಡ್ತಿರೋದು ಇವಾಗ ಓಡಾಡ್ತಾರಕ್ಕೂ ಯಾವ ಥರ ಫೀಲ್? ಆರಾಮಾಗಿದೆ ಇವಾಗ. ಯಾವ ಥರ ನಿಮಗೆ ಡೆವಲಪ್ಮೆಂಟ್ ಬೇಕು? ನಮಗೆ ಅದು ಮೇಡಮ್, ನೀವು ಸರ್ಕಾರದವ್ರು ಯಾವ ಥರ ಕೊಡ್ತಾರೋ ನಮ್ಗೆ ಆ ಥರ ಖುಷಿ ಆಗುತ್ತೆ ಅಷ್ಟೇ. ಓಡಾಡ್ಬೇಕಂತೆ ಅಲ್ಲ, ಅವರು ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಹೇಳ್ತಾ ಇದ್ದಾರೆ, ಅಲ್ಲಿ ವ್ಯಾಪಾರ ಮಾಡಬೇಡಿ, ಓಡಾಡಕ್ಕಂತ ಇರೋ ಪ್ಲೇಸ್ನ ಓಡಾಡಕ್ಕಂತಾನೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅನ್ಸುತ್ತಮ್ಮ? ಈಗ ಒಂದು ಕಡೆಯಿಂದ ಸಚಿವರು ತೆರವು ಮಾಡ್ಕೊಂಡು ಅವ್ರದ್ದು ಕಷ್ಟ ಇರುತ್ತೆ, ಅವರು ಇರಬೇಕು, ನಮಗೂ ಓಡಾಡೋಕ್ಕೂ ಬಿಡಬೇಕು ಅಲ್ವಾ. ಇವಾಗ ನೋಡ್ಕೊಂಡ್ ಬರ್ತಾ ಇದ್ದೀವಿ. ನೀವು ಎಲ್ಲಿರೋದಮ್ಮ? ನಾವು ಕಬ್ಬನ್ಪೇಟೆ. ಕಬ್ಬನ್ಪೇಟೆ. ಈಗ ಕೆಲವೊಂದು ಕಡೆ ಎಲ್ಲ ತೆರವು ಮಾಡ್ಕೊಂಬಂದಿದ್ದಾರೆ, ಅದನ್ನೆಲ್ಲ ನೀವು ನೋಡಿದ್ದೀರಾ ಅನ್ಸುತ್ತೆ? ನೋಡಿದ್ದೀವಿ. ಓಡಾಡಕ್ಕೆ ಎಷ್ಟು ಖುಷಿ ಅನ್ಸುತ್ತೆ? ಖುಷಿ ತೊಗೊಂಡು ನಾವೇನು ಬೇಕಾದ್ರೂ ತೊಗೊಳ್ಬೋದು, ಪರ್ಚೇಸಿಂಗ್ ಮಾಡ್ಬೋದು. ಅವ್ರಿಗೂ ಒಂದು ಕಷ್ಟ ಇರುತ್ತೆ, ಪರಿಹಾರ ಅವ್ರಿಗೂ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಹಂಗಂತ ಫುಲ್ಲು ಅವರ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿಯಮ್ಮ? ಫುಲ್ಲು ಬೇಡ, ಅರ್ಧ ಫುಟ್ಪಾತ್ ಓಡಾಡೋ ಜನ ಬಿಡಬೇಕು, ಅವ್ರಿಗೆ ಅರ್ಧ ಮಾಡ್ಕೊಳ್ಬೇಕು. ಈಗ ಅಂಗಡಿಗಳಲ್ಲಿ ಸಿಗದಿರೋ ಅಂಥದ್ದು ಫುಟ್ಪಾತಲ್ಲಿ ಸಿಗುತ್ತಮ್ಮ ನಮಗೆ? ಇಲ್ಲ, ಬೇರೆ ಏನೇನು ಬೇಕೋ ಅದು ಸಿಗುತ್ತೆ, ಎಲ್ಲ ಸಿಕ್ಕಲ್ಲ. ಯಾಕೆ ನೀವು ಫುಟ್ಪಾತಲ್ಲೇ ವ್ಯಾಪಾರ ನಮಗೆ ಇಷ್ಟ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲ, ಅವ್ರಿಗೂ ಇವಾಗ ಕಷ್ಟ ಇದೆ, ಒಂದು ಅಂಗಡಿ ಹಾಕ್ಕೊಟ್ಟಿದ್ದಾರೆ ಗೌರ್ಮೆಂಟು ಅಲ್ವಾ, ಅವ್ರಿಗೂ ವ್ಯಾಪಾರ ಆಗುತ್ತೆ, ಜನರಿಗೂ ಸ್ವಲ್ಪ ಒಳ್ಳೆಯದು ಮೇಡಮ್, ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಮನೆ ಇರೋದಲ್ಲಿ ಸರ್? ನಮ್ಮಲ್ಲಿ ಕಬ್ಬನ್ಪೇಟೆ ಕಾರ್ಪೊರೇಷನ್. ಕಾರ್ಪೊರೇಷನ್. ಇವಾಗ ಕೆಲವೊಂದು ಕಡೆ ಎಲ್ಲ ಕಡೆ ಈಗ ಮಲ್ಲೇಶ್ವರ ನಗರ ಇರ್ಬೋದು, KR ಮಾರ್ಕೆಟ್ ಇರ್ಬೋದು, ಎಲ್ಲ ಕಡೆ ತೆರವು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಆ ಕಡೆ ಎಲ್ಲ ಹೋಗಿದ್ದುಂಟಾ? ಇಲ್ಲ, ನಾವು ಇದೇ ಏರಿಯಾಗಳು ಇರೋದು, ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಒಳ್ಳೆಯದು. ಟಿವಿಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಾ? ಹೌದು. ಇವಾಗ ಇರೋ ಮಲ್ಲೇಶ್ವರಂಗೂ ಅವಾಗಿರೋ ಮಲ್ಲೇಶ್ವರಂಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಇಲ್ಲ, ನಾವಿನ್ನು ಆ ಕಡೆ ಹೋಗಿಲ್ಲ ಮೇಡಮ್, ಬರೀ ಇದೇ ಏರಿಯಲ್ಲಿ ನೋಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಆರಾಮ ಅನಿಸುತ್ತೆ, ಅದು ಇದು ರಿಸ್ಕ್ ಇರಲ್ಲ, ಫ್ರೀಯಾಗಿ ಓಡಾಡ್ಬೋದು. ಮೊದಲಾಗಿ ಗಾಡಿಗಳೇ ತುಂಬ್ಕೊಂಬಿಡೋವು, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಹೇಗೆ ಅನಿಸುತ್ತೆ ಸರ್ದು ಸಚಿವರದ್ದು ಕೆಲಸ? ಪರವಾಗಿಲ್ಲ ಮೇಡಮ್, ಒಳ್ಳೆಯದು. ಅಂದರೆ ಮೈನ್ ರೋಡಲ್ಲಿ ಮಾಡೋದು ಬಹಳ ಒಳ್ಳೆಯದು. ಕ್ರ್ಯಾಶ್ಗಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಲ್ಲೇನು ಪ್ರಾಬ್ಲಮ್ ಬರೋದಿಲ್ಲ. ಮೈನ್ ರೋಡ್ ಮಾಡಲೇಬೇಕು. ಮೈನ್ ಸಿಗ್ನಲ್ಗಳು ಇಂಪಾರ್ಟೆಂಟ್ ಜಾಗದಲ್ಲಿ ಹಾಕ್ಬೇಕು ಮೇಡಮ್. ಇವಾಗ ಕೋರ್ಟು ರೋಡ್ ದಾಟೋದಕ್ಕೆ ಆಗಲ್ಲ, ಅಲ್ಲೊಂದು ಸಿಗ್ನಲ್ ಹಾಕಿದ್ರೆ ಒಳ್ಳೆಯದು. ನೋಡಿರ್ಬೋದು ಶಿವಾಜಿನಗರದಲ್ಲಿ ಎಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಹೌದು, ಅಧಿಕಾರಿಗಳಿಗೆ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕರೆಕ್ಟ್. ಅದು ಕರೆಕ್ಟಾಗಿ ಮಾಡೋರು ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಸುಮ್ಮನೆ ಅದೇ ಇದಕ್ಕೆಲ್ಲ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಗಲಾಟೆಗಳು? ಫುಟ್ಪಾತ್ ಕ್ಲೀನ್ ಮಾಡ್ತಾ ಇರೋದು ಒಳ್ಳೇದೇ ಅದು. ಹೌದು. ಈಗ ನಿಮಗೆ ಓಡಾಡೋಕ್ಕೆಲ್ಲ ಹೇಗೆ ಅನಿಸುತ್ತೆ ಸರ್? ಇಲ್ಲ, ಆರಾಮಾಗಿದೆ. ಈಗ ಫುಟ್ಪಾತಿಂದ ಮೈನ್ ರೋಡ್ ಬಂದು ಹಿಂಗೆ ಹೋಗ್ಬೇಕಾಗಿತ್ತು ನಾವು. ಇವಾಗ ಕರೆಕ್ಟಾಗಿ ಆರಾಮಾಗಿ ಓಡಾಡ್ಬೋದು. ಗಾಡಿಗಳು ನಿಲ್ಸಿರ್ತಾರೆ, ಎಲ್ಲ ಇದು ಮಾಡ್ತಾರೆ, ತುಂಬ ತೊಂದರೆ ಆಗ್ಬಿಡೋದು. ಈಗ ಪರವಾಗಿಲ್ಲ. ಈಗ ನಿನ್ನೆ ನಡೆದ ಆ ಘಟನೆಯಲ್ಲಿ ತುಂಬ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡು, ಯಾಕಂದರೆ ಅಧಿಕಾರಿಗಳು ಸಾರ್ವಜನಿಕ ಒಳ್ಳೇದಾಗಲಿ ಅಂತ ಹೇಳಿ ಇದ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗಿರ್ತಾರೆ. ಅವರು ಸಚಿವರು ಆದೇಶದ ಮೇಲೆ ಇಲ್ಲಿ ಬಂದ್ಬಿಟ್ಟು ಇವ್ರು ಏಕಾಏಕಿ ಹೊಡೆಯೋದು ಹೌದು, ತಪ್ಪದು ಸರ್. ಹಂಗೆ ಹೊಡಿಬಾರ್ದು. ಅವ್ರು ಬಂದಿರೋದೇ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಬೇರೆ ಏನು ಮಾಡ್ತಾ ಇಲ್ವಲ್ಲ. ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯಗಳೇನು? ಸಾರ್ವಜನಿಕರ ಕರ್ತವ್ಯ. ಹೌದು, ಸಾರ್ವಜನಿಕರದೇ ನಿಮ್ಮ ಕೆಲಸ, ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಹಂಗೆಲ್ಲ ಹೊಡೆಯೋಕ್ಕೆಲ್ಲ ಹೋಗ್ಬಾರ್ದು, ತಪ್ಪು. ಅವ್ರು ಬಂದಾಗ ನಾವು ಏನು ಬೇಕಾದ್ರೂ ಕೋಆಪ್ರೇಟ್ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಇಲ್ಲಿ ಅದು ಬಿಟ್ಬಿಟ್ಟು ಏಕಾಏಕಿ ಚೇರ್ ಮೇಲೆ ಅಂತೆ ಹೆಲ್ಮೆಟಲ್ಲಿ ಅಂತ ಹೊಡೆಯೋದು ತಪ್ಪಲ್ಲ? ತಪ್ಪು. ನಾವು ಅದನ್ನು ದಂಡಿಸ್ತೀವಿ.